ಲೋಕಸಭೆ ಚುನಾವಣೆಯ ಹಿನ್ನೆಲೆ ಜಿಲ್ಲೆಯಾದ್ಯಂತ ಸಭೆ ನಡೆಸುತ್ತಿರುವ ಸಂಸದ ಅನಂತಕುಮಾರ್ ಹೆಗಡೆ ಅವರು ಮಂಗಳವಾರ ಕಾರವಾರದಲ್ಲಿ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರ ಧ್ವನಿ ಮತ್ತು ಮಾತಿನ ಶೈಲಿಯನ್ನ ವ್ಯಂಗ್ಯ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿ ಚುನಾವಣೆಯಲ್ಲಿ ಅವರಿಗೆ ಗೊತ್ತಿಲ್ಲದಂತೆ ಗೆದ್ದಿದ್ದಾರೆ. ಬಳಿಕ ಬಿಜೆಪಿಯವರು ಗ್ಯಾರಂಟಿಗಳ ಬಗ್ಗೆ ಕೇಳಿದಾಗ ಹೇಳ್ತಿದ್ದೆಲ್ಲ ಮಾಡಕ್ಕಾಗ್ತದ, ಏನೋ ಹೇಳ್ತೀವಪ್ಪ, ದುಡ್ಡೇನೋ ಪ್ರಿಂಟ್ ಮಾಡ್ತೀವ ಅಂತ ಅವರ ಧ್ವನಿಯಲ್ಲಿ ಮಾತನಾಡಿ ವ್ಯಂಗ್ಯ ಮಾಡಿದ್ದಾರೆ. ಏನೋ ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿಯಿಂದ 20ಕ್ಕೂ ಹೆಚ್ಚು ಜನರು ಅಭ್ಯರ್ಥಿಯಾಗಲು ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಕಾಂಗ್ರೆಸ್ನಿಂದ ಯಾರೊಬ್ಬರೂ ಸಿದ್ಧರಿಲ್ಲ. ಯಾರನ್ನು ಕೇಳಿದ್ರೂ ಕರಿಮಣಿ ಮಾಲೀಕ ನಾನಲ್ಲ ಎನ್ನುತ್ತಾರೆ ಎಂದು ಹೀಯಾಳಿಸಿದ್ದಾರೆ. ನಾವೇನು ಕ್ಯಾಂಡಿಡೇಟ್ ಆಗಿ ಇವತ್ತು ನಿಮ್ಮ ಎದುರುಗಡೆ ನಿಂತ್ಕೊಂಡು ಮಾತಾಡ್ತಾ ಇಲ್ಲ. ಕ್ಯಾಂಡಿಡೇಟ್ ಅನ್ನ ಪಾರ್ಟಿ ತೀರ್ಮಾನ ಮಾಡುತ್ತೆ. ಯಾರು ತೀರ್ಮಾನ ಮಾಡ್ತಾರೋ ಅವ್ರು ನಿಲ್ಲಿ, ಆ ಪ್ರಶ್ನೆ ಬೇರೆ. ಆದ್ರೆ ಕಾಂಗ್ರೆಸ್ನಲ್ಲಿ ಇವತ್ತಿನ ತನಕ ಒಂದ್ ಅರ್ಜಿನೂ ಹೋಗ್ಲಿಲ್ಲ. ನೀವು ಯಾರನ್ನೇ ಬೇಕಾದ್ರೂ ಕೇಳ್ರಿ, ಕಾಂಗ್ರೆಸ್ನಲ್ಲಿ ನೀವು ಮಂತ್ರಿಗಳನ್ನು ಕೇಳ್ರಿ, MLAಗಳನ್ನು ಕೇಳ್ರಿ, ಪದಾಧಿಕಾರಿಗಳನ್ನು ಕೇಳ್ರಿ, ಯಾರನ್ನು ಬೇಕಾದ್ರೂ ಕೇಳ್ರಿ, ಕರಿಮಣಿ ಮಾಲೀಕ ನಾನಲ್ಲ ಅಂತ. ನಿಲ್ಲಿಕ್ ರೆಡಿ ಇಲ್ಲ ಅವರು, ಯಾರು ನಿಲ್ಲಿಕ್ ರೆಡಿ ಇಲ್ಲ. ಅವರು ಬುದ್ಧಿವಂತರೇನೆ, ಕಾಂಗ್ರೆಸ್ನವರು ಬುದ್ಧಿವಂತರೇನೆ, ಅವರೇನು ದಡ್ಡಲ್ಲ. ಜನರ ಅಂತರಾತ್ಮ ಏನು ಅನ್ನೋದು ಅವರಿಗೆ ಈಗಾಗಲೇ ಗೊತ್ತಾಗೋಗಿದೆ. ಇಲ್ಲಿ ಯಾರೇ ನಿಂತರೂ ಕೂಡ ಬಿಜೆಪಿ ಎದುರುಗಡೆ ಸೋಲ್ತಾರೆ ಅನ್ನೋದು ಕಾಂಗ್ರೆಸ್ನವರಿಗೆ ಗೊತ್ತಾಗೋಗಿದೆ. ಅದಕ್ಕೋಸ್ಕರ ಯಾರ ಕೈಗೆ ಕರಿಮಣಿ ಕೊಟ್ಟರು ಕಟ್ಲಿಕ್ಕೆ ಅವರು ರೆಡಿ ಇಲ್ಲ. ಇರ್ಲಿ, ಯಾರನ್ನಾರು ಒಬ್ಬರನ್ನು ನಿಲ್ಲಿಸ್ತಾರೆ, ಯಾರನ್ನು ನಿಲ್ಲಿಸ್ತಾರೋ ನಿಲ್ಲಿಸ್ಲಿ. ಆದ್ರೆ ಇಡೀ ಬಿಜೆಪಿಯ ಕಾರ್ಯಕರ್ತರು ಪುನಃ ವಾಪಸ್ ಮತ್ತೊಮ್ಮೆ ನಾವು ರೆಡಿ ಆಗ್ಬೇಕು. ಅವರು ಚುನಾವಣೆಯಲ್ಲಿ ಗ್ಯಾರಂಟಿ ಕೊಡ್ತೀವಂತ ಹೇಳಿದ್ರು, ಅಧಿಕಾರ ಬಂದ್ಬಿಡ್ತು, ಗೆಲ್ತೀವಂತ ಗೊತ್ತಿರಲಿಲ್ಲ. ಹಂಗಂಗೋ ಮಾಡ್ಕೊಂಡು ಒಟ್ಟು ಗೆದ್ಬಿಟ್ರು, ಅವರಿಗೆ ಗೊತ್ತಿಲ್ಲದಾಗಿ ಗೆದ್ಬಿಟ್ರು. ಕುತ್ಕೊಂಡ್ರಲ್ಲ, ಮುಖ್ಯಮಂತ್ರಿಯಾಗಿ ಕುತ್ಕೊಂಡ್ರಲ್ಲ. ಆಗ ಕೇಳಲಿಕ್ಕೆ ಶುರು ಮಾಡಿದ್ರು ಬಿಜೆಪಿಯವರು, ಎಲ್ರಿ ನಿಮ್ ಗ್ಯಾರಂಟಿ ಅಂತ. ಆಗ ಸಿದ್ದರಾಮಯ್ಯನವ್ರು ಹೇಳಿರೋದು ಅಸೆಂಬ್ಲಿಯಲ್ಲಿ ಇನ್ನೂ ಕೂಡ ದಾಖಲೆ ಇದೆ, ತೆಗೆದು ನೋಡ್ರಿ. ಹೇಳಿದ್ದಲ್ಲ ಮಾಡೋಕಾಯ್ತದ, ಹೇಳ್ತೀವಪ್ಪ, ಏನ್ ಪ್ರಿಂಟ್ ಮಾಡೋಕಾಯ್ತದ, ಹೇಳಿದ್ದಲ್ಲ ಮಾಡೋಕಾಯ್ತದ. ಬಹುತೇಕ ಸಿದ್ದರಾಮಯ್ಯನವ್ರ ಜೀವನದಲ್ಲಿ ಖರೆ ಹೇಳಿದ್ರೆ ಅದು ಒಂದೇನೆ, ಖರೆ ಹೇಳಿದ್ರೆ ಅದು ಒಂದೇನೆ. ಇವತ್ತು ನೋಡ್ರಿ, ನಮ್ಮ ಮಾಜಿ MLA ಅವರು ಇಲ್ಲೇ ಕೂತ್ಕೊಂಡು. ಕೇಂದ್ರ ಪ್ಲಸ್ ನ್ಯೂಸ್, ಕಾರವಾರ.